ನಮಸ್ಕಾರ, ನಾನು ಸಪ್ನಾ. ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ನವೆಂಬರ್ 25ರಂದು ಪ್ಯಾನ್ 2.0 ಅನ್ನು ಅನುಮೋದಿಸಿದೆ. ತೆರಿಗೆದಾರರಿಗೆ ಆಗೋ ಅನುಕೂಲವನ್ನು ಸುಧಾರಿಸೋ ನಿಟ್ಟಿನಲ್ಲಿ ಪ್ಯಾನ್ ವ್ಯವಸ್ಥೆಯನ್ನು ಕೂಲಂಕುಷವಾಗಿ ಪರಿಶೀಲಿಸೋ ಗುರಿಯನ್ನು ಈ ಯೋಜನೆ ಹೊಂದಿದೆ. ಒಟ್ಟಾರೆಯಾಗಿ ಈ ವಿಡಿಯೋದಲ್ಲೇ ಪ್ಯಾನ್ ಕಾರ್ಡ್ 2.0 ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಪ್ಯಾನ್ ಕಾರ್ಡ್ 2.0 ಬಗ್ಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಮಾಹಿತಿನ ನೀಡಿದ್ದಾರೆ. ಪ್ಯಾನ್ ಕಾರ್ಡು ನಮ್ಮ ಜೀವನದ ಭಾಗ ಆಗಿದೆ. ಮಧ್ಯಮ ವರ್ಗ ಮತ್ತು ಸಣ್ಣ ಉದ್ದಿಮೆಗಳಿಗೆ ಮುಖ್ಯ ಆಗಿದೆ. ಈ ಕಾರ್ಡನ್ನು ಈಗ ಅಪ್ಡೇಟ್ ಮಾಡಲಾಗ್ತಾ ಇದೆ. ಪ್ಯಾನ್ 2.0 ಅನ್ನು ಅನುಮೋದಿಸಲಾಗಿದೆ. ಪ್ರಸ್ತುತ ಅಸ್ತಿತ್ವದಲ್ಲಿರೋ ಪ್ಯಾನ್ ವ್ಯವಸ್ಥೆಯನ್ನು ಅಪ್ಡೇಟ್ ಮಾಡಲಾಗುವುದು ಮತ್ತು ಡಿಜಿಟಲ್ಗೆ ವರ್ಗಾವಣೆ ಮಾಡಲಾಗುವುದು. ಇದಕ್ಕೆ ಸರ್ಕಾರ 1435 ಕೋಟಿ ರೂಪಾಯಿಯನ್ನು ನಿಗದಿಪಡಿಸಿದೆ ಅಂತ ತಿಳಿಸಿದ್ದಾರೆ. ಹಾಗಿದ್ರೆ ಏನಿದು ಪ್ಯಾನ್ 2.0 ಅಂತ ನೋಡೋಣ. ಪ್ಯಾನ್ ಅಥವಾ ಪರ್ಮನೆಂಟ್ ಅಕೌಂಟ್ ನಂಬರ್ ಅನ್ನೋದು ಒಬ್ಬ ವ್ಯಕ್ತಿಯ ಅಥವಾ ಸಂಸ್ಥೆಯ ಎಲ್ಲ ಹಣಕಾಸು ವಹಿವಾಟುಗಳು, ತೆರಿಗೆಗಳ ಮಾಹಿತಿಯನ್ನು ಕ್ರೋಢೀಕರಿಸೋ ಸಾಧನ ಆಗಿದೆ. ಇದರ ತಂತ್ರಜ್ಞಾನವನ್ನು ಇನ್ನೊಂದು ಹಂತ ಮೇಲ್ದರ್ಜೆಗೆ ಏರಿಸಲಾಗ್ತಾ ಇದೆ. ಅದುವೇ ಪ್ಯಾನ್ 2.0. ಎರಡನೇ ಆವೃತ್ತಿಯ ಪ್ಯಾನ್ನಲ್ಲೇ QR ಕೋಡನ್ನು ಒಳಗೊಂಡಿರುತ್ತೆ. ಪ್ಯಾನ್ 2.0 ಅನ್ನೋದು ಶಾಶ್ವತ ಖಾತೆ ಸಂಖ್ಯೆ ವ್ಯವಸ್ಥೆಯ ಅಪ್ಡೇಟ್ ಆಗಿದೆ. ತೆರಿಗೆದಾರರಿಗೆ ತಡೆರಹಿತ ಡಿಜಿಟಲ್ ಸೇವೆ ನೀಡೋ ಗುರಿಯನ್ನ ಹೊಂದಿದೆ. ಪ್ಯಾನ್ ಕಾರ್ಡ್ ಅನ್ನ ಡಿಜಿಟಲೀಕರಣಗೊಳಿಸೋ ಕಾಗದ ರಹಿತ ವ್ಯವಸ್ಥೆಗೆ ಒಗ್ಗಿಸಿಕೊಳ್ಳೋ ಯೋಜನೆ ಇದಾಗಿದೆ. ಇದು ಸರ್ಕಾರದ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ ಭಾಗ ಅಂತ ಸರ್ಕಾರ ಹೇಳ್ಕೊಂಡಿದೆ. ಡೇಟಾ ರಕ್ಷಣೆಗೆ ಸೈಬರ್ ಸುರಕ್ಷತೆನೂ ಇದೆ ಅಂತ ಹೇಳ್ಕೊಂಡಿದೆ. ಇನ್ನು ಪ್ಯಾನ್ 2.0 ಹೆಚ್ಚು ನಿಖರ ಆಗಿರುತ್ತೆ. ಇದರ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಹೆಚ್ಚು ಸಮರ್ಪಕ ಆಗಿರುತ್ತೆ. ಸಮಸ್ಯೆಗೆ ಪರಿಹಾರ ಒದಗಿಸೋ ವ್ಯವಸ್ಥೆಯನ್ನ ಗಟ್ಟಿಗೊಳಿಸೋದಕ್ಕೆ ಹೆಚ್ಚು ಮುತುವರ್ಜಿನ ವಹಿಸಲಾಗುತ್ತೆ. ನಿರ್ದಿಷ್ಟ ಸೆಕ್ಟರ್ನ ಎಲ್ಲ ವ್ಯವಹಾರ ಸಂಬಂಧಿತ ಚಟುವಟಿಕೆಗಳಿಗೆ ಇದು ಕಾಮನ್ ಬಿಸ್ನೆಸ್ ಐಡೆಂಟಿಫೈಯರ್ ಆಗಿರಲಿದೆ. ಹಾಗಿದ್ರೆ ಜನರು ಈಗಿರೋ ಪ್ಯಾನ್ ಬದಲಾವಣೆ ಮಾಡಬೇಕಾ ಅನ್ನೋದನ್ನ ನಾವು ನೋಡೋದಾದ್ರೆ, ಪ್ಯಾನ್ 2.0 ಬಂದ ಕಾರಣ ಜನರು ತಮ್ಮ ಪ್ಯಾನ್ ಕಾರ್ಡ್ನ ಬದಲಾಯಿಸ್ಕೊಳ್ಬೇಕಾಗಿಲ್ಲ. ಮುಂಬರೋ ಪ್ಯಾನ್ 2.0 ಅನ್ನ ಪ್ರಸ್ತುತ ಪ್ಯಾನ್ ವ್ಯವಸ್ಥೆಗೆ ಅಪ್ಗ್ರೇಡ್ ಆಗಿ ಪರ್ಚೇಸ್ಲಾಗ್ತಾ ಇದೆ ಅಷ್ಟೇ. ಇನ್ನು ಹೊಸ ಕಾರ್ಡ್ನಲ್ಲಿ ಸ್ಕ್ಯಾನಿಂಗ್ ಆಗಿ QR ಕೋಡ್ ಕೂಡ ಹೊಂದಿರುತ್ತೆ ಅಂತ ಕೇಂದ್ರ ಸ್ಪಷ್ಟಪಡಿಸಿದೆ. ನೀವು ನಿಮ್ಮ ಪ್ಯಾನ್ ಕಾರ್ಡ್ ಅಪ್ಗ್ರೇಡ್ ಮಾಡೋದಕ್ಕೆ ಬಯಸಿದ್ರೆ ಯಾವುದೇ ಶುಲ್ಕ ಇಲ್ಲದೆ ಅಪ್ಡೇಟ್ ಮಾಡಬಹುದು ಅಂತ ಸರ್ಕಾರ ಹೇಳಿದೆ. ಇನ್ನು ಹೊಸದಾಗಿ ಪ್ಯಾನ್ ಕಾರ್ಡ್ ಮಾಡಿಸೋರು ಈ ನೂತನ ಅಪ್ಡೇಟ್ ಮಾದರಿ ಪ್ಯಾನ್ 2.0ನ ಪಡಿತಾರೆ. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ನೀಡಿರೋ ಮಾಹಿತಿ ಪ್ರಕಾರ ಈಗಿರೋ ಪ್ಯಾನ್ ನಂಬರ್ ಅನ್ನ ಬದಲಿಸೋ ಅವಶ್ಯಕತೆ ಇಲ್ಲ. ಕಾರ್ಡ್ನ ಅಸಿಂಧುಗೊಳಿಸೋದಿಲ್ಲ. ಆದರೆ ಅಪ್ಗ್ರೇಡ್ ಆಗಿರೋ ಹೊಸ ಪ್ಯಾನ್ ಕಾರ್ಡ್ ಪಡಿಬೇಕು. ಹೊಸ ಪ್ಯಾನ್ ಕಾರ್ಡ್ ಪಡೆದ್ರೆ ಅದರಲ್ಲಿ ಹಳೆಯ ಪ್ಯಾನ್ ನಂಬರ್ ಬದಲಾಗೋದಿಲ್ಲ. ಆದರೆ QR ಕೋಡ್ನಂತಹ ಹೊಸ ಫ್ಯೂಚರ್ಗಳಿರ್ತವೆ. ಹೊಸ ಪ್ಯಾನ್ ಕಾರ್ಡ್ಗೆ ಶುಲ್ಕನೇ ನೀಡಬೇಕಾಗಿಲ್ಲ. ಆದಾಯ ತೆರಿಗೆ ಇಲಾಖೆ ಇಲ್ಲಿವರೆಗೂ 78 ಕೋಟಿ ಪ್ಯಾನ್ ಕಾರ್ಡ್ಗಳನ್ನು ವಿತರಣೆ ಮಾಡಿದೆ. ಇದರಲ್ಲಿ 98% ಪ್ಯಾನ್ ಕಾರ್ಡ್ಗಳನ್ನು ವ್ಯಕ್ತಿಗಳು ಹೊಂದಿದ್ದಾರೆ. ಈಗ ಇಷ್ಟು ಪ್ಯಾನ್ ಕಾರ್ಡ್ಗಳಿಗೆ ಬದಲಾಗಿ ಅಪ್ಗ್ರೇಡ್ ಪ್ಯಾನ್ ಕಾರ್ಡ್ಗಳನ್ನು ವಿತರಿಸಲಾಗ್ತಾ ಇದೆ. ಪ್ಯಾನ್ 2.0ನ ವೈಶಿಷ್ಟ್ಯಗಳು ಏನು ಅಂತ ನೋಡೋದಾದ್ರೆ, ಮೊದಲೇದಾಗಿ ಪ್ಯಾನ್ ಕಾರ್ಡ್ಗಳು ಈಗ ಹೆಚ್ಚಿನ ಕಾರ್ಯಶೀಲತೆ ಮತ್ತು ಭದ್ರತೆಗಾಗಿ ಎಂಬೆಡೆಡ್ QR ಕೋಡ್ ಅನ್ನು ಒಳಗೊಂಡಿರುತ್ತೆ. ನಿರ್ದಿಷ್ಟಪಡಿಸಿದ ಸರ್ಕಾರಿ ಡಿಜಿಟಲ್ ವ್ಯವಸ್ಥೆಗಳಾದ್ಯಂತ ವ್ಯಾಪಾರಿಗಳಿಗೆ ಪ್ಯಾನ್ ಸಾರ್ವತ್ರಿಕ ಗುರುತಾಗಿದೆ. ಯೋಜನೆಯು ತೆರಿಗೆದಾರರ ನೋಂದಣಿ ಪ್ರಕ್ರಿಯೆಗಳನ್ನು ಮರು ಎಂಜಿನಿಯರ್ ಮಾಡುತ್ತೆ. ಅಲ್ಲದೆ ಪ್ಯಾನ್ ಸೇವೆಗಳನ್ನು ಏಕೀಕೃತ ವೇದಿಕೆಯಾಗಿ ಏಕೀಕರಿಸುತ್ತೆ. ಯೋಜನೆಯು ಪರಿಸರ ಸ್ನೇಹಿ, ಕಡಿಮೆ ವೆಚ್ಚ, ಸುರಕ್ಷಾ ಮತ್ತು ವೇಗದ ಸೇವೆನ ನೀಡುತ್ತೆ. ಇದರಿಂದ ಬಳಕೆದಾರರಿಗೆ ಏನಾದರೂ ಲಾಭ ಇದೆಯಾ ಅನ್ನೋದನ್ನ ನಾವು ನೋಡೋದಾದ್ರೆ, ತೆರಿಗೆದಾರರ ನೋಂದಣಿ ಸೇವೆಗಳು ಇನ್ನೂ ವೇಗದಲ್ಲಿ ಮತ್ತು ಸುಲಭದಲ್ಲಿ ನಡೆಯುತ್ತೆ. ಸದ್ಯ ಪ್ಯಾನ್ ಕಾರ್ಡ್ ಹೊಂದಿರೋರು ಯಾವುದೇ ಹೆಚ್ಚುವರಿ ಖರ್ಚಿಲ್ಲದೆ ನವೀಕರಣ ಮಾಡ್ಕೋಬಹುದು. ಹಾಗಿದ್ರೆ ನಾವೀಗ ಹೊಸ ಪ್ಯಾನ್ ಕಾರ್ಡ್ಗೆ ಅರ್ಜಿ ಹಾಕಬೇಕಾ ಅನ್ನೋದಾದ್ರೆ ಇಲ್ಲ, ನೀವೀಗ ಹೊಸ ಪ್ಯಾನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬೇಕಾಗಿಲ್ಲ. ಪ್ಯಾನ್ 2.0 ಯೋಜನೆ ಅಡಿಯಲ್ಲಿ ನಿಮ್ಮ ಅಸ್ತಿತ್ವದಲ್ಲಿರೋ ಪ್ಯಾನ್ ಕಾರ್ಡ್ ಮಾನ್ಯವಾಗಿ ಉಳಿಯುತ್ತೆ. QR ಕೋಡ್ ವೈಶಿಷ್ಟ್ಯವನ್ನು ಒಳಗೊಂಡಂತೆ ಅಪ್ಗ್ರೇಡ್ಗಳನ್ನು ಪ್ರಸ್ತುತ ಕಾರ್ಡ್ದಾರರಿಂದ ಯಾವುದೇ ಕ್ರಮ ಇಲ್ಲದೇ ಲಭ್ಯವಾಗುವಂತೆ ಮಾಡಲಾಗುತ್ತೆ. ಇನ್ನು ಕೇಂದ್ರ ಸರ್ಕಾರ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಹೀಗೆ ಹಲವು ದಾಖಲೆಗಳ ಅಪ್ಡೇಟ್ ವಿಷಯವಾಗಿ ಈಗಾಗಲೇ ವಿಪಕ್ಷಗಳ ತರಾಟೆಗೆ ಗುರಿಯಾಗಿದೆ. ಪ್ಯಾನ್ ಮತ್ತು ಆಧಾರ್ ಲಿಂಕ್ ಮಾಡದವರು ಲಿಂಕ್ ಮಾಡಿಸ್ಕೊಳ್ಬೇಕಾದ್ರೆ ಕಳೆದ ವರ್ಷದಿಂದ 1,000 ರೂಪಾಯಿ ದಂಡನ ತೆರಬೇಕಾಗಿದೆ. ಈಗ ಪ್ಯಾನ್ 2.0 ಹೆಸರಿನಲ್ಲೇ ಪ್ಯಾನ್ ಅಪ್ಡೇಟ್ಗೆ ಅಂತ ಹೇಳಿ ತೆರಿಗೆದಾರರನ್ನ ಇಕ್ಕಟ್ಟಿಗೆ ಸಿಲುಕಿಸದಿರಲಿ ಅನ್ನೋದು ನೆಟ್ಟಿಗರ ಅಭಿಪ್ರಾಯ ಆಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.